ಈ ರಾಶಿಯ ಜನರಿಗೆ ಖುಲಾಯಿಸಲಿದೆ ಅದೃಷ್ಟ. ಬಂದಿದೆ ಲೈಫ್ ಬದಲಾಗುವ ಟೈಮ್. ಹೌದು, ಇವತ್ತಿನಿಂದ ಅತ್ಯಂತ ಶಕ್ತಿಯುತವಾದ ರಾಜಯೋಗವು ರೂಪುಗೊಳ್ತಾ ಇದೆ. ಮಂಗಳ ಮೇಷರಾಶಿಗೆ ಪ್ರವೇಶಿಸಲಿದ್ದು, ಮೇಷರಾಶಿಯನ್ನು ಒಳಗೊಂಡಂತೆ ಈ ರಾಶಿಚಕ್ರದ ಜನರಿಗೆ ಇದರಿಂದ ಶುಭ ಫಲವಿದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗ್ರಹಗಳ ಅಧಿಪತಿಯಾದ ಮಂಗಳನು ಧೈರ್ಯ, ಶೌರ್ಯ, ಭೂಮಿ, ಕಟ್ಟಡ ನಿರ್ಮಾಣ ಮತ್ತು ಮದುವೆಗೆ ಪ್ರಮುಖ ಅಂಶವಾಗಿದ್ದಾನೆ. ಈ ತಿಂಗಳಲ್ಲಿ ಮಂಗಳನ ಸ್ಥಾನವು ಬದಲಾಗಲಿದ್ದು, ಮಹತ್ವದ ಬದಲಾವಣೆಗೆ ಕಾರಣವಾಗಲಿದೆ. ಇಂದಿನಿಂದ ಮಂಗಳವು ಮೇಷರಾಶಿಗೆ ಸಾಗ್ತಾ ಇದೆ. ಇದು ರಾಜಯೋಗವನ್ನು ಸೃಷ್ಟಿಸುತ್ತದೆ. ಜೂನ್ ತಿಂಗಳು ಪ್ರಬಲ ರಾಜಯೋಗದಲ್ಲಿ ಪ್ರಾರಂಭವಾಗುತ್ತದೆ. ಅದರ ಪ್ರಭಾವವು 12 ರಾಶಿಚಕ್ರ ಚಿಹ್ನೆಗಳ ಮೇಲೆ ಇರುತ್ತದೆ. ಮಂಗಳ ಸಂಕ್ರಮಣದಿಂದ ರೂಪುಗೊಳ್ಳುತ್ತಿರುವ ರಾಜಯೋಗವು ಮುಂದಿನ ತಿಂಗಳು 12ರವರೆಗೆ ಇರುತ್ತದೆ. ಈ ಅವಧಿಯಲ್ಲಿ ಪ್ರಮುಖವಾಗಿ ಈ ರಾಶಿಚಕ್ರ ಚಿಹ್ನೆಗಳ ಜನರಿಗೆ ಬಹಳ ಮಂಗಳಕರ ಫಲಿತಾಂಶಗಳನ್ನು ನೀಡಲಿದೆ. ಈ ಜನರು ವ್ಯಾಪಾರದಲ್ಲಿ ಲಾಭವನ್ನು ಪಡಿತಾರೆ. ಧೈರ್ಯ ಮತ್ತು ಶೌರ್ಯ ಹೆಚ್ಚಾಗ್ತದೆ. ಕೆಲಸದಲ್ಲಿ ಯಶಸ್ಸಿಗೆ ಕಾರಣವಾಗ್ತದೆ. ವೈವಾಹಿಕ ಜೀವನದಲ್ಲಿ ಸಂತೋಷ ಇರುತ್ತದೆ. ಹಾಗಿದ್ರೆ ಮಂಗಳ ಸಂಕ್ರಮಣದ ರಾಜಯೋಗ ಯಾರಿಗೆಲ್ಲ ಶುಭ ಫಲ ನೀಡಲಿದೆ ಅನ್ನೋದನ್ನು ನೋಡೋಣ. ಅದಕ್ಕೂ ಮುನ್ನ ದೇವರು, ಆಚಾರ ವಿಚಾರಗಳ ಮೇಲೆ ನಂಬಿಕೆ ಇದ್ರೆ ತಪ್ಪದೆ ಒಂದು ಲೈಕ್ ಕೊಟ್ಟು ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ. ಮೊದಲನೆಯದಾಗಿ ಮೇಷರಾಶಿ. ಮಂಗಳನು ರಾಶಿಯನ್ನು ಬದಲಾಯಿಸಿದ ನಂತರ ಮೇಷರಾಶಿಯನ್ನು ಪ್ರವೇಶಿಸ್ತಾನೆ. ಈ ರಾಶಿ ಅಧಿಪತಿಯೂ ಹೌದು. ಅಂತಹ ಪರಿಸ್ಥಿತಿಯಲ್ಲಿ ರಾಜಯೋಗವು ಈ ಜನರಿಗೆ ಹೆಚ್ಚಿನ ಪ್ರಯೋಜನಗಳನ್ನು ನೀಡುತ್ತದೆ. ಮೇಷರಾಶಿ ಜನರು ಸಂತೋಷ ಮತ್ತು ಸಮೃದ್ಧಿಯನ್ನು ಪಡಿತಾರೆ. ಸಂಪತ್ತಿನ ಜೊತೆಗೆ ಈ ರಾಶಿ ಚಕ್ರದ ಜನರ ಗೌರವವು ಹೆಚ್ಚಾಗ್ತದೆ. ಕೆಲಸದಲ್ಲಿ ಯಶಸ್ಸು ಕಾಣ್ತೀರಾ. ವ್ಯಾಪಾರಸ್ಥರು ಹೆಚ್ಚಿನ ಲಾಭವನ್ನು ಪಡೆಯುವ ಸಾಧ್ಯತೆ ಇದೆ. ಕುಟುಂಬದಲ್ಲಿ ಏನಾದರೂ ಸಮಸ್ಯೆಗಳು ಇದ್ದರೆ ಈ ಸಮಯದಲ್ಲಿ ಬಗೆಹರಿಸಿಕೊಳ್ಳಲು ಪ್ರಯತ್ನ ಮಾಡಿ. ಎಲ್ಲವೂ ಶುಭವಾಗ್ತದೆ. ಎರಡನೆಯದಾಗಿ ವೃಷಭ ರಾಶಿ. ಮಂಗಳ ಸಂಚಾರವು ವೃಷಭ ರಾಶಿಯವರಿಗೆ ಎಲ್ಲ ಕ್ಷೇತ್ರಗಳಲ್ಲಿ ಯಶಸ್ಸನ್ನು ನೀಡುತ್ತದೆ. ಹೊಸ ಪ್ರಯಾಣದ ಯೋಜನೆ ನೆರವೇರುವ ಸಾಧ್ಯತೆ ಕೂಡ ಇದೆ. ಅದರಿಂದ ನಿಮಗೆ ಬಹಳಷ್ಟು ಪ್ರಯೋಜನ ಆಗಲಿದೆ. ಕೆಲಸದಲ್ಲಿ ಬಡ್ತಿ ಸಿಗಲಿದೆ. ನೀವು ಶ್ರದ್ಧೆ ಮತ್ತು ಭಕ್ತಿಯಿಂದ ಮಾಡಿದ ಕೆಲಸಗಳು ಅನಿರೀಕ್ಷಿತ ಧನಲಾಭ ಪಡಿತೀರಿ. ಇದರ ಜೊತೆಗೆ ಆದಾಯದಲ್ಲಿ ಭಾರಿ ಹೆಚ್ಚಳವಾಗಲಿದೆ. ಇದರಿಂದಾಗಿ ನೀವು ಉಳಿತಾಯದ ಕಡೆಗೂ ಯೋಚನೆ ಮಾಡ್ತೀರಿ. ಹಿರಿಯರು ನಿಮ್ಮ ಬಗ್ಗೆ ಹೆಚ್ಚಿನ ಕಾಳಜಿ ತೋರ್ತಾರೆ. ನೀವು ಮಾಡುವಂತಹ ಕೆಲಸವನ್ನು ಪ್ರಶಂಸೆ ಮಾಡ್ತಾರೆ. ವಿಶೇಷವಾಗಿ ಮಹಿಳೆಯರು ಈ ಸಮಯದಲ್ಲಿ ಜಾಗೃತೆಯಿಂದ ನಿರ್ಧಾರಗಳನ್ನು ತೆಗೆದುಕೊಂಡ್ರೆ ಮುಂದಿನ ದಿನಗಳಲ್ಲಿ ಪ್ರಯೋಜನ ಸಿಗ್ತದೆ. ಮೂರನೆಯದಾಗಿ ಮಿಥುನ ರಾಶಿ. ಮಂಗಳ ರಾಶಿಯನ್ನು ಬದಲಾಯಿಸೋದ್ರಿಂದ ಮಿಥುನ ರಾಶಿಯವರಿಗೆ ಉತ್ತಮ ಫಲಿತಾಂಶಗಳನ್ನು ನೀಡಲಿದೆ. ಈ ಸಮಯದಲ್ಲಿ ಉದ್ಯೋಗ ಮತ್ತು ವ್ಯಾಪಾರದಲ್ಲಿ ಪ್ರಗತಿ ಕಂಡು ಬರಲಿದೆ. ಕೆಲವೊಂದು ಕೆಲಸ ಕಾರ್ಯಗಳಲ್ಲಿ ಏರಿಳಿತಗಳಿದ್ರೂ ಅವು ಅಂತಿಮವಾಗಿ ಲಾಭವನ್ನು ನೀಡ್ತವೆ. ಕೆಲ ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣದ ಕನಸು ನನಸಾಗ್ತದೆ. ಈ ಸಮಯ ಹೂಡಿಕೆಗೆ ಉತ್ತಮ ಸಮಯವಾಗಿದೆ. ನೀವು ಮಕ್ಕಳಿಂದ ಸಂತೋಷವನ್ನು ಪಡಿತೀರಿ. ಆರೋಗ್ಯದ ಬಗ್ಗೆ ಈ ಸಮಯದಲ್ಲಿ ಗಮನ ನೀಡುವುದು ಉತ್ತಮ. ಎಲ್ಲ ರೀತಿಯಲ್ಲೂ ನಿಮಗೆ ಪ್ರಯೋಜನಗಳು ಸಿಗಲಿವೆ. ಹಾಗಾಗಿ ಕೆಲಸ ಕಾರ್ಯಗಳನ್ನು ಅಚ್ಚುಕಟ್ಟಾಗಿ ಮಾಡೋದು ಉತ್ತಮ. ನಾಲ್ಕನೆಯದಾಗಿ ಮೀನರಾಶಿ. ಮಂಗಳನ ಸಂಚಾರವು ನಿಮಗೆ ಆರ್ಥಿಕ ಲಾಭವನ್ನು ತರುತ್ತದೆ. ನೀವು ಮಾಡುವಂತಹ ಕಠಿಣ ಪರಿಶ್ರಮವು ಈ ಸಮಯದಲ್ಲಿ ಶುಭ ಫಲ ನೀಡುತ್ತದೆ ಮತ್ತು ಅದರ ಧನಾತ್ಮಕ ಪರಿಣಾಮವು ನಿಮ್ಮ ಆರ್ಥಿಕ ಬಲದ ರೂಪದಲ್ಲಿ ಗೋಚರಿಸುತ್ತದೆ. ಜೀವನದಲ್ಲಿ ಎದುರಾಗಿರುವ ಬಿಕ್ಕಟ್ಟು ಈ ಸಮಯದಲ್ಲಿ ಕೊನೆಗೊಳ್ಳುತ್ತದೆ. ಮಾನಸಿಕ ನೆಮ್ಮದಿಯನ್ನು ಪಡಿತೀರಾ. ಸಂಬಂಧಗಳು ಸುಧಾರಿಸುತ್ತವೆ. ನೀವು ಮನೆಯಲ್ಲಿ ಎಲ್ಲರೊಂದಿಗೂ ಉತ್ತಮ ಹೊಂದಾಣಿಕೆಯನ್ನು ಮಾಡಿಕೊಂಡಿದ್ರೆ ಎಲ್ಲರಿಂದ ಸಹಕಾರ ಸಿಗ್ತದೆ. ಧಾರ್ಮಿಕ ಕಾರ್ಯಗಳಲ್ಲಿ ಸಕ್ರಿಯರಾಗಿರೋದು ನಿಮಗೆ ಲಾಭವನ್ನು ನೀಡಲಿದೆ. ಧನ್ಯವಾದಗಳು.